ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಇವೆಸ್ ಕ್ರಿಯೇಷನ್. ಇವಾಗ ರೌಂಡ್ ಬೀಡ್ಸ್ ಉಪಯೋಗಿಸಿ ಕುಚ್ಚ ಹೆಂಗೆ ಹಾಕೋದು ಅಂತ ನೋಡೋಣ. ಈ ಥರ ಸ್ವಲ್ಪ ಹಾಕಿ ಇಟ್ಕೊಂಡಿದ್ದೀನಿ. 2 ಕಲರಲ್ಲಿ ಈ ಥರ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ 55 ಎಳೆ ದಾರನ ಎಕ್ಸಾಮ್ ಪ್ಯಾಡಿಗೆ ಸುತ್ತಕೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನಿಡಲ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೀಡ್ಸ್ನ ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ಈ ಥರ ಇದರೊಳಗಡೆ ಹಾಕ್ಕೊಂಡು ಇವಾಗ ಸಾರಿ ಪಲ್ಲುದ ಸ್ವಲ್ಪ ಮೇಲೆಯಿಂದ ಈ ಥರ ರೋಲ್ ಮಾಡಿ ತಗೊಂಡು ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೋಡಿಕೊಂಡು ಈ ಥರ ಗ್ರಿಪ್ಪಾಗಿ ಇಟ್ಕೋಬೇಕು. ಸ್ವಲ್ಪ ಮೇಲೆ ಚುಚ್ಕೋಬೇಕು, ಯಾಕಂದರೆ ಬೀಡ್ಸು ನೀಟಾಗಿ ಕೂತ್ಕೋಬೇಕಲ್ಲ ಅಲ್ಲಿ, ಅದಕ್ಕೋಸ್ಕರ. ಈ ಥರ ನಾನು ಹೆಮ್ಮಿಂಗ್ ನೀಡಲ್ಗೆ ಜೆರಿ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ. ಈ ಕುಚ್ಚದ ಮಧ್ಯದಿಂದ ಈ ನೀಡಲ್ನ ತಗೊಂಡು ಹಿಂದೆಯಿಂದ ತಗೊಬಂದು ಈ ರೋಲ್ ಒಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಹಿಂದೆಯಿಂದ ಥ್ರೆಡ್ನ ತಗೊಬಂದು ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ಥರ 3 ರಿಂದ 4 ಸರಿ ಲಾಕ್ ಮಾಡಿಕೊಂಡು ಹಿಂದೆಯಿಂದ ನೀಡಲ್ ಹಾಕಿ ಈ ಥರ ಎಳ್ಕೋಬೇಕು. ಈ ಥರ ಸರಿ ಮಾಡಿಕೊಂಡು ಈ ಥರ ಮಾಡಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಟ್ರಿಮ್ ಮಾಡ್ಕೋಬೇಕು. ಬೇಬಿ ಕುಚ್ಚದಿಂದ ಸ್ವಲ್ಪ ಉದ್ದ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಇದು. ಈ ಥರ ಅದೇ ಥರ ಇನ್ನೊಂದು ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಕಲರ್ ತೊಗೊಂಡಿದ್ದೀನಿ. ಸಾರಿಯಲ್ಲಿ 2 ಕಲರ್ ಇದ್ದಿದ್ದರಿಂದ 2 ಕಲರ್ನ ತಗೊಂಡಿದ್ದೀನಿ. ಈ ಥರ ನೀಟಾಗಿ ಗ್ರಿಪ್ಪಾಗಿ ಇಟ್ಕೋಬೇಕು. ನೀಡಲ್ನ ಕುಚ್ಚದ ಮಧ್ಯದಿಂದ ತಂದು ಸ್ವಲ್ಪ ಇರುವಾಗಲೇ ಆ ದಾರನು ಸಿಲ್ಕ್ ಥ್ರೆಡ್ ಜೊತೆನೇ ಹಿಡ್ಕೋಬೇಕು. ಹಿಂದೆಯಿಂದ ನೀಡಲ್ ತಂದು ಇರೋ ಸರ್ಕಲ್ ಒಳಗಡೆ ನೀಡಲ್ ಹಾಕಿ ಈಚೆಯಿಂದ ಎಳ್ಕೋಬೇಕು. ಇದೇ ಥರ 3 ರಿಂದ 4 ಸರಿ ಮಾಡ್ಕೋಬೇಕು. ಸಿಂಪಲ್ಲಾಗಿ ಒಂದು ಬೀಡ್ಸ್ ಹಾಕಿ ಕುಚ್ಚ ಹಾಕಬೇಕಂದ್ರೆ ಈ ಥರ ಹಾಕ್ಕೋಬೋದು. ಗ್ರ್ಯಾಂಡಾಗೂ ಕಾಣಿಸುತ್ತೆ ನೋಡಿ. ಈ ಥರ ಎಳ್ಕೊಂಡು ಎಷ್ಟು ಉದ್ದ ಬೇಕೋ ಅಷ್ಟು ನೋಡಿಕೊಂಡು ಟ್ರಿಮ್ ಮಾಡ್ಕೋಬೇಕು. ನೋಡಿ, ತುಂಬ ಈಸಿ ಇದೆ. ನೀಟಾಗಿ ಈ ಥರ ಫುಲ್ ಸಾರಿ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ. ನೋಡಿ, ಫುಲ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಂಪಲ್ಲಾಗಿ ಒಂದು ಬೀಡ್ಸ್ ಹಾಕಿ ಹಾಕಬೇಕು ಅಂದರೆ ಈ ಥರ ಹಾಕ್ಕೋಬೋದು. ನೋಡಿ, 2 ಕಲರಿಂದ ಈ ಥರ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.